ನಾಯಕರಿವರು ಅವಕಾಶಗಳಿಂದ ವಂಚಿತರಾಗಿದ್ದ ಬಡವರು, ದಲಿತರು, ಹಿಂದುಳಿದವರು, ರೈತರು, ಮಹಿಳೆಯರು, ಅಲ್ಪಸಂಖ್ಯಾತರ ಅಭಿವೃದ್ಧಿಗೆ ಶ್ರಮಿಸುತ್ತಿರುವ ಈ ನಾಡಿನ ಧೀಮಂತ ನಾಯಕರಿವರು ಕರ್ನಾಟಕ ರಾಜ್ಯವನ್ನ ಹಸಿವು ಮುಕ್ತ ರಾಜ್ಯವನ್ನಾಗಿಸಿ ಅನ್ನದ ರಾಮಯ್ಯ ಎಂದೇ ಖ್ಯಾತಿ ಪಡೆದ ನಮ್ಮ ಹೆಮ್ಮೆಯ ಮುಖ್ಯಮಂತ್ರಿ ದೀರ್ಘಾವಧಿಯ ಮುಖ್ಯಮಂತ್ರಿ ಎಂಬ ಹೆಗ್ಗಳಿಕೆ ಪಾತ್ರರಾಗಿ ಅವರೇ ನಮ್ಮ ಹೆಮ್ಮೆಯ ಕರ್ನಾಟಕ ರಾಜ್ಯ ಸರ್ಕಾರದ ಶ್ರೀಯುತ ಸನ್ಮಾನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತಾಡಬೇಕೆಂದು ಕೇಳ್ತಾರೆ. ಮಹರ್ಷಿ ವಾಲ್ಮೀಕಿ ಜಾತ್ರೆ 2026 ಈ ಸಮಾರಂಭದ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಪೂಜ್ಯ ಪ್ರಸನ್ನ ಆನಂದ ಸ್ವಾಮೀಜಿಯವರೇ, ವೀರಶೈವ ಲಿಂಗಾಯತ ಪಂಚಮಶಾಲಿ ಪೀಠದ ಸ್ವಾಮೀಜಿಗಳಾದಂಥ ವಚನಾನಂದ ಸ್ವಾಮೀಜಿಯವರೇ, ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದಂಥ ಡಾಕ್ಟರ್ ಎಸ್.ಸಿ. ಮಹದೇವಪ್ಪ ಅವರೇ, ಲೋಕೋಪಯೋಗಿ ಇಲಾಖೆಯ ಸಚಿವರಾದಂಥ ಶ್ರೀ ಸತೀಶ್ ಜಾರಕಿಹೊಳಿ ಅವರೇ, ವಿಧಾನಸಭೆಯ ಉಪಾಧ್ಯಕ್ಷರಾದಂಥ ಶ್ರೀ ರುದ್ರಪ್ಪ ಲಮಾಣಿ ಅವರೇ, ಮಾಜಿ ಸಚಿವರು, ದೆಹಲಿಯಲ್ಲಿ ಸರ್ಕಾರದ ಪ್ರತಿನಿಧಿಯಾಗಿರ್ತಕ್ಕಂಥ ಶ್ರೀ ಟಿ.ಬಿ. ಜಯಚಂದ್ರ ಅವರೇ, ಲೋಕಸಭಾ ಸದಸ್ಯರಾದಂಥ ಶ್ರೀ ಕುಮಾರ್ ನಾಯ್ಕ ಅವರೇ, ಮಹರ್ಷಿ ವಾಲ್ಮೀಕಿ ಜಾತ್ರೆ ಮಹೋತ್ಸವ ಇದರ ಅಧ್ಯಕ್ಷರು ಶಾಸಕರು ಆದಂಥ ಶ್ರೀ ಬಸವನಗೌಡ ದದ್ದಲ್ ಅವರೇ, ವಿಧಾನ ಪರಿಷತ್ ಸದಸ್ಯರು, ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರೇ, ಮೊಳಕಾಲ್ಮೂರು ಶಾಸಕರಾದಂಥ ಗೋಪಾಲ್ ಕೃಷ್ಣ ಅವರೇ, ಸುರ್ಪುರ ಶಾಸಕರಾದಂಥ ಶ್ರೀ ವೇಣುಗೋಪಾಲ್ ನಾಯ್ಕ ಅವರೇ, ಚಳ್ಳಕೆರೆ ಶಾಸಕರಾದಂಥ ಶ್ರೀ ರಘುಮೂರ್ತಿ ಅವರೇ, ಹೊನ್ನಾಳಿ ಶಾಸಕರಾದಂಥ ಡಿ.ಜೆ. ಶಾಂತನಗೌಡ ಅವರೇ, ಮಾಯಕೊಂಡ ಶಾಸಕರಾದಂಥ ಶ್ರೀ ಬಸವಂತಪ್ಪ ಅವರೇ, ಕೂಡ್ಲಿಗಿ ಶಾಸಕರಾದಂಥ ಡಾಕ್ಟರ್ ಶ್ರೀನಿವಾಸ್ ಅವರೇ, ಮಾಜಿ ಶಾಸಕರುಗಳಾದಂಥ ಎಚ್. ಆಂಜನೇಯ ಅವರೇ, ಮಾಜಿ ಶಾಸಕರಾದಂಥ ಆರ್. ಶಂಕರ್ ಅವರೇ, ತಾಂಡಾಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ಶ್ರೀ ಜಯದೇವ್ ನಾಯ್ಕ್ ಅವರೇ, ದ್ರಾಕ್ಷಾರಸ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದಂಥ ಶ್ರೀ ಯೋಗೇಶ್ ಅವರೇ, ಶ್ರೀನಿವಾಸ್ ಹೇಳದ್ನ
ಎಲ್ಲರೂ ಹೇಳಿದ್ದೀನಿ ಹೆಚ್ಚು ಕಡಿಮೆ. ಬಿಟ್ಟು ಹೋಗಿದ್ರೆ ಯಾರು ತಪ್ಪು ತಿಳ್ಕೋಬಾರ್ದು, ಕ್ಷಮಿಸಬೇಕು. ಯಾರಾದರೂ ಮಾಜಿ ಶಾಸಕರು ಮಾಜಿ ಮಂತ್ರಿಗಳು ಬಿಟ್ಟೋಗಿದ್ರೆ ದಯಮಾಡಿ ಯಾರು ತಪ್ಪು ತಿಳ್ಕೋಬಾರದು, ಅವರು ಸಹಕರಿಸಬೇಕು ಅಂತೇಳಿ ಅವರಲ್ಲಿ ಮನವಿಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಜಾತ್ರೆಯಲ್ಲಿ ಆಹ್ವಾನಿತರಾಗಿ ಬಂದಿರತಕ್ಕಂಥ ಎಲ್ಲ ಈ ವಾಲ್ಮೀಕಿ ಸಮಾಜದ ಬಂಧುಗಳೇ, ಇಲ್ಲಿ ಈ ಜಾತ್ರಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಈ ಸಮುದಾಯದ ಹಾಗೂ ಇತರೆ ಸಮುದಾಯದ ಬಂಧುಗಳೇ, ತಾಯಂದಿರೇ, ಯುವಕ ಮಿತ್ರರೇ, ಮಾಧ್ಯಮದ ಸ್ನೇಹಿತರೆ, ಇವತ್ತು ಮಹರ್ಷಿ ವಾಲ್ಮೀಕಿ ಜಾತ್ರೆ ನಡೀತಾ ಇದೆ. ನಿನ್ನೆಯಿಂದ ಪ್ರಾರಂಭ ಆಗಿದೆ. ಅನೇಕ ವಿಚಾರಗಳನ್ನ ನಿಮ್ಮ ಮುಂದೆ ಮಂಡಿಸಿದ್ದಾರೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಒಂದು ಜಾತ್ರೆ ಅಂತಂದ್ರೆ ಎಲ್ಲ ಒಗ್ಗೂಡೋದು ಅಂತಂದ್ರೆ ಬಹುಶಃ ನಿಮ್ಮಲ್ಲಿ ನಮ್ಮ ಸಾಮಾಜಿಕ ವ್ಯವಸ್ಥೆಯ ಬಗ್ಗೆ, ಇತಿಹಾಸದ ಬಗ್ಗೆ ಜಾಗೃತಿಯನ್ನು ಉಂಟು ಮಾಡ್ತಕ್ಕಂಥದ್ದು. ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಸಾಮಾಜಿಕ ವ್ಯವಸ್ಥೆ ಮತ್ತು ಅದರ ಇತಿಹಾಸ ಗೊತ್ತಿರಬೇಕು. ಅದಕ್ಕೋಸ್ಕರ ಈ ಜಾಗೃತಿಯನ್ನು ಉಂಟು ಮಾಡಲಿಕ್ಕೋಸ್ಕರ ಪ್ರತಿ ವರ್ಷ ಸ್ವಾಮೀಜಿಯವರು ಈ ಜಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ. ಬರೀ ವಾಲ್ಮೀಕಿ ಸಮುದಾಯದ ಜಾತ್ರೆ ಜನರಷ್ಟೇ ಅಲ್ಲ, ಇಡೀ ಶೋಷಿತ ಸಮಾಜ, ನಮ್ಮ ಇತಿಹಾಸ ಮತ್ತು ನಮ್ಮ ಸಾಮಾಜಿಕ ವ್ಯವಸ್ಥೆಯನ್ನ ತಿಳ್ಕೋಬೇಕಾಗಿರ್ತಕ್ಕಂಥದ್ದು ಅಗತ್ಯ ಮತ್ತು ಅನಿವಾರ್ಯ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ಅದಕ್ಕೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳ್ತಾ ಇದ್ರು. ಅದೇನಪ್ಪ ಅಂತಂದ್ರೆ, ಯಾರಿಗೆ ಇತಿಹಾಸ ಗೊತ್ತಿರಲ್ಲ ಅವ್ರು ಯಾರು ಕೂಡ ಭವಿಷ್ಯವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಇತಿಹಾಸ ತಿಳ್ಕೋಬೇಕು. ನಾವು ಇವತ್ತು ಈ ಪರಿಸ್ಥಿತಿಯಲ್ಲಿ ಇದ್ರೆ ಇದಕ್ಕೆ ಕಾರಣಗಳೇನು, ಸಾಮಾಜಿಕ ಕಾರಣಗಳೇನು, ಇದರ ಹಿನ್ನೆಲೆ ಏನು, ಇದರ ಇತಿಹಾಸ ಏನು, ಇದನ್ನ ಪ್ರತಿಯೊಬ್ಬ ಶೋಷಿತ ಸಮಾಜದ ವ್ಯಕ್ತಿಯೂ ಕೂಡ ತಿಳ್ಕೊಂಡು ಮುಂದೆ ಉತ್ತಮವಾದಂಥ ಭವಿಷ್ಯವನ್ನು ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡಬೇಕು. ಇದು ಅತ್ಯಂತ ಅಗತ್ಯ ಮತ್ತು ಅನಿವಾರ್ಯ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇನ್ನೊಂದು ಮಾತು ಹೇಳಿದರು. ಹಿಂದುಳಿದಿರ್ತಕ್ಕಂಥ ಸಮಾಜಗಳು, ಶೋಷಿತ ಸಮಾಜಗಳು, ನಾವು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು, ಇವತ್ತು ಶಿಕ್ಷಣ, ಸಂಘಟನೆ, ಹೋರಾಟ ಈ ಮೂರು ಬಹಳ ಮುಖ್ಯ.
ಶಿಕ್ಷಣ ಸಂಘಟನೆ ಹೋರಾಟ ಇವರು ಮಾಡಿದ್ರೆ ಮಾತ್ರ ನಮ್ಮ ಹಕ್ಕುಗಳನ್ನು ಪಡ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ, ನಮ್ಮ ಹಕ್ಕುಗಳನ್ನು ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ, ಮತ್ತೆ ಮುಂದೆ ಸಮ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ತಿಳ್ಕೋಬೇಕಾಗ್ತದೆ. ಶಿಕ್ಷಣ ಇಲ್ಲದೆ ಹೋದರೆ ನಾವು ಸಮಾಜದ ಉದ್ಧಾರ ಆಗಲಿಕ್ಕೆ ಸಾಧ್ಯ ಇಲ್ಲ, ಮುಖ್ಯವಾಗಿ ಬರಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಮೌಢ್ಯ ಕದಾಚಾರಗಳು ಇವುಗಳಿಂದ ದೂರ ಆಗಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಅದಕ್ಕೆ ಮಹರ್ಷಿ ವಾಲ್ಮೀಕಿಯವರು ಕೂಡ ಶಿಕ್ಷಣವನ್ನ ಅವರ ಕುಟೀರದಿಂದಲೇ ಪ್ರಾರಂಭ ಮಾಡಿದರು. ಆ ಕಾಲದಲ್ಲಿ ಶಿಕ್ಷಣ ಗೊತ್ತಾಗಬೇಕು. ಯಾಕಂತಂದ್ರೆ ನಮಗೆ ಸಂವಿಧಾನ ಬರೋದಕ್ಕಿಂತ ಮುಂಚಿತವಾಗಿ ಎಲ್ಲರಿಗೂ ಶಿಕ್ಷಣ ಸಿಗ್ತಕ್ಕಂಥ ಸಮಾನ ಅವಕಾಶಗಳು ಇರಲಿಲ್ಲ. ಬಹಳ ವರ್ಷಗಳ ಕಾಲ ನಾವೆಲ್ಲರೂ ಕೂಡ ಶಿಕ್ಷಣದಿಂದ ವಂಚಿತರಾಗಿದ್ದವು. ಸಮಾನ ಅವಕಾಶಗಳು ಇದ್ದಿದ್ರೆ ನಮ್ಮೆಲ್ಲರಿಗೂ ಶಿಕ್ಷಣ ಸಿಗ್ತಾ ಇತ್ತು. ಶಿಕ್ಷಣದ ವ್ಯವಸ್ಥೆ ಇದ್ದೇ ಇದ್ದರಿಂದ ಒಂದು ವರ್ಣಾಶ್ರಮದ ಪ್ರಕಾರ ಶೂದ್ರರು ವಿದ್ಯೆ ಕಲಿಯಾಗಿರಲಿಲ್ಲ. ಶೂದ್ರರು ವಿದ್ಯೆ ಕಲಿಯಾಗಿರಲಿಲ್ಲ. ಪಾಪ ವಾಲ್ಮೀಕಿ ಮಹರ್ಷಿಗಳು ಹೇಗೋ ವಿದ್ಯೆ ಕಲಿತು ಶ್ರೀರಾಮಾಯಣ ಮಹಾಕಾವ್ಯವನ್ನೇ ಈ ದೇಶಕ್ಕೆ ಕೊಟ್ಟರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿದ್ಯೆ ಕಲಿತದ್ರಿಂದ ಈ ದೇಶಕ್ಕೆ ಬೇಕಾದಂತ ಸಂವಿಧಾನವನ್ನು ಕೊಡ್ಲಿಕ್ಕೆ ಸಾಧ್ಯ ಆಯಿತು. ಮಹಾಭಾರತ ಮಹಾಕಾವ್ಯ, ಇನ್ನೊಂದು ಮಹಾಕಾವ್ಯ, ಇದನ್ನ ಕೊಟ್ಟವರು ವ್ಯಾಸ. ಹೆಸರು ಜಾತಿಗೆ ಸೇರಿದಂತವರು, ಹೆಸರು ಜಾತಿಗೆ ಸೇರಿದಂತವರು. ಅದರಿಂದ ನಾವು ಶಿಕ್ಷಣ ಇಲ್ಲದೆ ಹೋದ್ರೆ ಇನ್ನೊಬ್ಬರ ಜೊತೆ ನಾವು ಸ್ಪರ್ಧೆ ಮಾಡಲಿಕ್ಕೆ ಸಾಧ್ಯನೇ ಆಗಲ್ಲ. ಅದಕ್ಕೋಸ್ಕರ ಶಿಕ್ಷಣ ಅತ್ಯಂತ ಅವಶ್ಯ. ನಮ್ಮ ಸರ್ಕಾರ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ. ಮತ್ತೆ ಅವಕಾಶಗಳನ್ನ ಒದಗಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಮತ್ತು ಎಲ್ಲ ಜನರಿಗೆ ಯಾರ್ಯಾರು ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಕೊಡ್ತಕ್ಕಂಥ, ಅವರನ್ನು ಸಬಲೀಕರಣ ಮಾಡತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಇದನ್ನ ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನ ಹೇಳ್ತಾರೆ, ನಮಗೆ ಸಿಕ್ಕಿರ್ತಕ್ಕಂಥ ಸ್ವಾತಂತ್ರ್ಯ 1947 ಆಗಸ್ಟ್ 15ನೇ ತಾರೀಕು ಸ್ವಾತಂತ್ರ್ಯ ಸಿಕ್ತು. ಈ ಸ್ವಾತಂತ್ರ್ಯ ಯಶಸ್ವಿ ಆಗ್ಬೇಕಾದ್ರೆ ಪ್ರತಿಯೊಬ್ಬರೂ ಕೂಡ ಸಾಮಾಜಿಕವಾಗಿ ಆರ್ಥಿಕವಾಗಿ ಸ್ವಾತಂತ್ರ್ಯ ಸಿಕ್ಕಿದಾಗ ಮಾತ್ರ ಸ್ವಾತಂತ್ರ್ಯ ಸಿಕ್ಕಿದ್ದಕ್ಕೆ ಸಾರ್ಥಕ ಆಗ್ತದೆ. ಅವರು ಇನ್ನೂ ಒಂದು ಮಾತನ್ನ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿನಲ್ಲಿ ಭಾಷಣ ಮಾಡ್ತಾ ಹೇಳಿದ್ರು. ಅದೇನಪ್ಪಾ ಅಂತಂದ್ರೆ, ಈಗ ನಮಗೆ ರಾಜಕೀಯ ಸ್ವಾತಂತ್ರ್ಯ ಸಿಕ್ಕಿದೆ, ಆದರೆ ಸಾಮಾಜಿಕ ಆರ್ಥಿಕ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಸಾಮಾಜಿಕ ಆರ್ಥಿಕ ಸ್ವಾತಂತ್ರ್ಯ
ಸಿಕ್ಕಿದಾಗ ಮಾತ್ರ ನಾವೆಲ್ಲರೂ ಕೂಡ ಮುಖ್ಯವಾಹಿನಿಗೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಸಮಾಜದಲ್ಲಿ ಅಸಮಾನತೆ ಇದೆ. ಕಾರಣ ಯಾಕಪ್ಪ ಅಂತಂದ್ರೆ, ಒಂದು ಶಿಕ್ಷಣದಿಂದ ವಂಚಿತರಾಗಿದ್ದರು, ಅದರಿಂದ ಸಾಮಾಜಿಕ ಆರ್ಥಿಕ ಸ್ವಾತಂತ್ರ್ಯ ಸಿಗದೇ ಇದ್ದದ್ದು. ಈ ಕಾರಣದಿಂದ ಅಸಮಾನತೆ ನಿರ್ಮಾಣ ಆಗಿದೆ. ಈ ಜಾತಿ ವ್ಯವಸ್ಥೆಯನ್ನು ಹುಟ್ಟಾಕ್ತವ್ರು ಯಾರು? ನೀವು ನಾವಲ್ಲ, ನೀವು ಅಲ್ಲ, ನಾವು ಅಲ್ಲ. ಪಟ್ಟಭದ್ರ ಹಿತಾಸಕ್ತರು ಜಾತಿ ವ್ಯವಸ್ಥೆಯನ್ನು ಹುಟ್ಟಾಕಿದರು. ಜಾತಿ ವ್ಯವಸ್ಥೆಯನ್ನು ಹುಟ್ಟಾಕಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತೇಳಿ ಚತುರ್ವರ್ಣ ವ್ಯವಸ್ಥೆಯನ್ನು ಜಾರಿಗೆ ತಗೊಂಡ್ಬಂದು, ಈ ಚತುರ್ವರ್ಣ ವ್ಯವಸ್ಥೆಯನ್ನು ಜಾರಿಗೆ ತಗೊಂಡ್ಬಂದು ಶೂದ್ರರು ಯಾರೂ ಕೂಡ ಶಿಕ್ಷಣವನ್ನ ಪಡಕಬಾರದು, ಇದನ್ನು ಮಾಡಿದರು. ಸಂವಿಧಾನ 1950 ಜನವರಿ 26ನೇ ತಾರೀಕು ಬರೋವರೆಗೆ ಸಮಾನ ಅವಕಾಶಗಳಿರಲಿಲ್ಲ. ಅಲ್ಲಿ ಇಲ್ಲಿ ಒಬ್ಬೊಬ್ರು ಕಲ್ತಿದ್ರು. ಹಾಗಾಗಿ ಕೆಲವರು ಶಿಕ್ಷಣವನ್ನು ಪಡ್ಕೊಂಡಿದ್ರು, ಇನ್ ಕೆಲವರು ಬಹುಸಂಖ್ಯಾತ ಜನ ಶಿಕ್ಷಣದಿಂದ ವಂಚಿತರಾಗಿದ್ದರು. ಹಾಗಾಗಿ ಸಮಾಜದಲ್ಲಿ ಅಸಮಾನತೆ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸಾಮಾಜಿಕವಾಗಿ ಸಬಲರಾಗಬೇಕು, ಆರ್ಥಿಕವಾಗಿ ಸಬಲರಾಗಬೇಕು. ಆಗ ಮಾತ್ರ ಜಾತಿ ವ್ಯವಸ್ಥೆ ಹೋಗ್ಲಿಕ್ಕೂ ಕೂಡ ಕಾರಣ ಆಗ್ತದೆ. ಇಲ್ಲದೆ ಹೋದರೆ ಬಹಳ ಜಾತಿ ವ್ಯವಸ್ಥೆ ಅಷ್ಟು ಸುಲಭವಾಗಿ ಹೋಗಲ್ಲ. ಅದನ್ನು ಗಟ್ಟಿ ಮಾಡಲಿಕ್ಕೆ ಪಟ್ಟಭದ್ರ ಹಿತಾಸಕ್ತರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ನಾವು ಯಾರು ಕೂಡ ಮರಿಬಾರದು. ಈ ಜಾಗೃತಿ ಪ್ರತಿಯೊಬ್ಬರಿಗೂ ಕೂಡ ಬರಬೇಕು. ಈ ಜಾಗೃತಿ ಬಂದಾಗ ಮಾತ್ರ ನೀವು ಬದಲಾವಣೆಯನ್ನ ಬಯಸಲಿಕ್ಕೆ ಸಾಧ್ಯ ಆಗ್ತದೆ. ಬದಲಾವಣೆ ಆಗ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಈಗ ನೋಡಿ, ಬಸವಣ್ಣವರು 850 ವರ್ಷಗಳ ಹಿಂದೆನೇ ಹೇಳಿದ್ರು, ಇವನಾರವ 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 ಎಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ, ನಿನ್ನ ಮನೆಯ ಮಗನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ಅಂತ ಬಸವಣ್ಣವರು 850 ವರ್ಷ ಹಿಂದೆ ಹೇಳಿದ್ರು. ಜಾತಿ ಹೋಗ್ಬೇಕು ಅಂತ ಹೇಳಿದ್ರು ಬಸವಣ್ಣವರು, ವರ್ಗ ಹೋಗ್ಬೇಕು ಅಂತ ಹೇಳಿದ್ರು. ಜಾತಿನೂ ಹೋಗಿಲ್ಲ, ಇನ್ನ ವರ್ಗನೂ ಹೋಗಿಲ್ಲ ಅಂತಕ್ಕಂಥ ಚಿತ್ರವನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರ ಜಾತಿ ಇದೆಯಲ್ಲ, ಇದು ಚಲನೆ ಇದೆ ಅಂತಕ್ಕಂಥ ಒಂದು ವ್ಯವಸ್ಥೆ. ಚಲನೆ ಇದೆ ಅಂತಕ್ಕಂಥ ವ್ಯವಸ್ಥೆ. ಚಲನೆ ಸಿಕ್ಕಬೇಕಾದ್ರೆ ಜಾತಿಗಳಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬಂದಾಗ ಮಾತ್ರ ಚಲನೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಬಹಳ ವರ್ಷಗಳಿಂದ ಈ ಆರ್ಥಿಕ ಸಾಮಾಜಿಕ ಶಕ್ತಿ ಬರದೆ ಇಲ್ಲದಂತೆ ನೋಡ್ಕೊಳ್ತಕ್ಕಂಥದ್ದೇ ಬಹಳ ಪ್ರಯತ್ನ. ಅದ್ರ ಜೊತೆಗೆ ಮೌಢ್ಯಗಳು, ಕಂದಾಚಾರಗಳು, ಮೂಢನಂಬಿಕೆಗಳು, ಇವುಗಳನ್ನ ಬಿತ್ತಿ ಬಿತ್ತಿ ಅದನ್ನ ಬೆಳೆಸಿ ಅದನ್ನ ಭದ್ರ ಆಗ್ತಕ್ಕಂಥ ಗಟ್ಟಿ ಆಗ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಗಟ್ಟಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಇದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ನೀವು ಯಾಕಪ್ಪ ಅದಕ್ಕೆ ಕರ್ಮ ಸಿದ್ಧಾಂತವನ್ನು ಬಸವಾದಿ ಶರಣರು ತಿರಸ್ಕಾರ ಮಾಡಿದ್ರು. ಬಸವಾದಿ ಶರಣರು ಕರ್ಮ ಸಿದ್ಧಾಂತವನ್ನು ತಿರಸ್ಕಾರ ಮಾಡಿದ್ರು. ನೀವು ಯಾಕೆ ಹಿಂಗಿದ್ಯಾ, ಅವಿದ್ಯಾವಂತನಾಗಿದ್ಯಾ, ನಿನ್ಗೆ ಯಾಕೆ ಹೊಟ್ಟೆಗೆ ಇಟ್ಟಿಲ್ಲ, ನಿನ್ಗೆ ಯಾಕೆ ಸೂರಿಲ್ಲ, ನೀನ್ ಯಾಕೆ ಶಿಕ್ಷಣದಿಂದ ವಂಚಿತನಾಗಿದ್ಯಾ ಅಂತಂದ್ರೆ, ನಮ್ಮ ಕರ್ಮ ಸ್ವಾಮಿ ಹಿಂದಿನ ಕರ್ಮದಲ್ಲಿ ಮಾಡಿದ್ರು, ಅದಕ್ಕೋಸ್ಕರ ಕರ್ಮ ಈ ಜೀವನದಲ್ಲಿ ಅನುಭವಿಸಬೇಕಾಗಿದೆ.
ಹೇಳ್ಕೊಟ್ರವ್ರು ಯಾರು ಅಂತಂದ್ರೆ ಇದು ಗಟ್ಟಿ ಮಾಡೋರು ಯಾರಪ್ಪ ಅಂತಂದ್ರೆ ಪಟ್ಟಭದ್ರ ಹಿತಾಸಕ್ತಿ ನಾವೆಲ್ಲ ತಿಳ್ಕೋಬೇಕಾಗ್ತದೆ. ಗೊತ್ತಾಯ್ತಾ? ಪಟ್ಟಭದ್ರ ಹಿತಾಸಕ್ತರು ಗಟ್ಟಿ ಮಾಡಿಬಿಟ್ಟಿದ್ದಾರೆ. ಹಾಗಾದ್ರೆ ನಮ್ಮ ಮನೆಯಲ್ಲಿ 6 ಜನ ನಾವು ಅಣ್ಣ ತಂದಿರು, ಅಕ್ಕ ತಂಗಿರು, ಅಣ್ಣ ತಂದಿರು. 2 ಅಕ್ಕಂದಿರು ಅವಿದ್ಯಾವಂತರು. ನಮ್ಮ ಅಣ್ಣ ಒಬ್ಬ ಮಾತ್ರ 4ನೇ ತರಗತಿಯವರೆಗೆ ಓದಿದ್ದ. ಇನ್ನಿಬ್ರು ತಂದಿರು ಅವರು ಓದ್ಲಿಲ್ಲ. ನಾನೊಬ್ಬ ಲಾಯರ್ ಆದೆ, ವಿದ್ಯಾವಂತನಾದೆ. ಈ ವಿದ್ಯಾವಂತನಾದ್ರಿಂದ ಮುಖ್ಯಮಂತ್ರಿನೂ ಆದೆ. ಒಂದು ವೇಳೆ ನಾವು ವಿದ್ಯಾವಂತ ಆಗಿರ್ಲಿಲ್ಲ ಅಂತಂದ್ರೆ ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಎಮ್ಮೆಲ್ಯೂ ಸಾಧ್ಯ ಆಯ್ತಿದ್ದ, ಲಾಯರ್ ಆಗ್ಲಿಕ್ಕೆ ಸಾಧ್ಯ ಆಯ್ತಿದ್ದ. ನೋಡಿ ಹೆಂಗೆ. ಹಾಗಾದ್ರೆ ಬ್ರಹ್ಮ ಮಾತ್ರ ನನ್ನ ಹಣೆಯಲ್ಲಿ ಬರೆದ್ಬಿಟ್ಟಿದ್ದ, ನೀನು ವಿದ್ಯಾವಂತರಾಗು ಅಂತ ಮಾತ್ರ ಬರ್ತಿದ್ದ. ನಾನು ಉಳಿದವರೆಲ್ಲ ಅವಿದ್ಯಾವಂತರಾಗುವಂತ ಬರ್ಬಿಟ್ಟ. ಬರೀಲಿಕ್ಕೆ ಸಾಧ್ಯನೇ ಇಲ್ಲ, ಬರೀಲಿಕ್ಕೆ ಸಾಧ್ಯನೇ ಇಲ್ಲ. ಇಂಥದ್ದೆಲ್ಲ ಹುಟ್ಟಾಕ್ಬಿಟ್ಟಿದ್ದಾರೆ. ಇಂಥದ್ದೆಲ್ಲ ನೀವು ನಂಬ್ಕೋಬೇಕು, ಅದರಂತೆ ಜೀವನ ಮಾಡಬೇಕು ಅಂತಕ್ಕಂಥದ್ದೇ ಅವರ ಉದ್ದೇಶ. ಇದನ್ನ ನಾವು ಅರ್ಥ ಮಾಡ್ಕೊಬೇಕಾಗ್ತದೆ. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಶಿಕ್ಷಣವನ್ನು ಕಲಿಯಲೇಬೇಕು, ಶಿಕ್ಷಣ ಪಡ್ಕೊಳ್ಳಲೇಬೇಕು. ಅದಕ್ಕೆ ನಾನು ಅವಕಾಶಗಳನ್ನ ಕಲ್ಪಿಸ್ಕೊಡ್ಬೇಕು ಅಂತೇಳಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಇದರಲ್ಲಿ SSP ಸ್ಪೆಷಲ್ ಕಾಂಪೋನೆಂಟ್ ನಾನು ಈಗಲೂ